ಅವಳ ಹೆಸರೇನು? ಕಿಪ್ಪಿ ಕೀರ್ತಿ. ಕಿಪ್ಪಿ ಕೀರ್ತಿ ಅಮ್ಮ, ನೀನು ಲವ್ ಮಾಡಕ್ ಹೋಗಿದ್ದೋದೆ ಸರಿಯಾಗಿ ಮಾಡ್ಬೇಕು ತಾನೆ? ಸರಿಯಾಗಿ ಮಾಡಿಲ್ಲ. ಅದೇನಾಯ್ತು ಹೇಳು? ಎಡವಟ್ಟಾಗೋಯ್ತು. ಎಡವಟ್ ಮಾಡ್ಕೊಳಕ ನೀನು ಲವ್ ಮಾಡಿದ್ದು ಬೇಕಾಗಿಲ್ಲಮ್ಮ. ಇನ್ನೊಂದ್ಸಲಿ ಮಾತ್ರ ಈ ಕಡೆ ಕೆಲ್ಸಕ್ಕೆ ಹೋಗ್ಬೇಡಮ್ಮ. ಹುಷಾರ್, ಇನ್ನೊಂದ್ಸಲಿ ಈ ಕೆಲ್ಸಕ್ಕೆ ಹೋಗ್ಬೇಡ. ಸೊ ಫ್ರೆಂಡ್ಸ್, ಏನಪ್ಪಾ ಚಾಲೆಂಜ್ ಅಂತ ಅಂದ್ರೆ, ನಿಮ್ಗೆ ನೀವು ಕಳ್ಸಿರೋ ವಿಡಿಯೋಸ್ ನಾನು ತುಂಬಾ ಜನ ಕಳ್ಸಿದ್ದಾರೆ ನಾನು, ಬಟ್ ಅದ್ರ ಬಗ್ಗೆ ಯಾವುದೇ ರೀತಿ ವಿಡಿಯೋ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇನ್ಮೇಲೆ ನೀವು ನನ್ನನ್ನ ನಿಮ್ಮ ಸ್ಟೋರಿಯಲ್ಲಿ ಮೆನ್ಷನ್ ಮಾಡ್ಬಿಟ್ಟು ಆ ವಿಡಿಯೋ ಮೇಲೆ ಮೆನ್ಷನ್ ಮಾಡಿದ್ರೆ ಸಾಕು. ಆ ವಿಡಿಯೋದಲ್ಲಿರೋ ಕಮೆಂಟ್ಸ್ ನಾನು ಹಾಕ್ತೀನಿ, ಅದು ಕೂಡ ಯೂಟ್ಯೂಬ್ ಅಲ್ಲಿ. ಈ ಚಾಲೆಂಜ್ ನಾನು ಕಂಟಿನ್ಯೂ ಮಾಡ್ಬೇಕಂತ ಇದ್ದೀನಿ. ಸೊ ಇದಕ್ಕೆಲ್ಲ ಸಪೋರ್ಟ್ ಮಾಡಿ. ಅದೇ ರೀತಿ ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿಯಲ್ಲಿ ಮೆನ್ಷನ್ ಮಾಡಿದ್ರೆ ಜಸ್ಟ್ ನನ್ನ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬ್ ಅಲ್ಲಿ ನಿಮ್ ವಿಡಿಯೋ ಬರುತ್ತೆ. ಓಕೆನಾ? ಲೆಟ್ಸ್ ಗೋ. ಇವಾಗ ಕಿಪ್ಪಿ ಕೀರ್ತಿ ಅವ್ರ ವಿಡಿಯೋ ನೋಡೋಣ. ಹಾಯ್ ಜನರೇ, ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ದು ಮುತ್ತುದು ಬ್ರೇಕಪ್ ಆಯ್ತು. ಬ್ರೇಕಪ್ ಆಗೋ ರೀಸನ್ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಏನು ಗೊತ್ತಾ ಜನರೇ, ನಾನು ಹೇಳ್ತೀನಿ ಏನಪ್ಪಾ ಅಂತಂದ್ರೆ, ಇದು ಒಂದು ಮುತ್ತಿನ ಕತೆ. ಎಷ್ಟು ಅಂತ ಸಹಿಸ್ಕೋಬೇಕು. ನಾನು ಅವ್ನು ಏನು ಇಲ್ದಿರೋ ಟೈಮಲ್ಲಿ ನಾನು ಅವನಿಗೆ ಕಷ್ಟಕ್ಕೂ ಆಗಿದ್ದೀನಿ, ಎಲ್ಲದಕ್ಕೂ ಆಗಿದ್ದೀನಿ, ಅವನ ಜೊತೆ ಎಲ್ಲದಕ್ಕೂ ನಿಂತಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅವನು ನನ್ನ ಎಲ್ಲ ಕಷ್ಟಕ್ಕೂ ನಿಂತಿದ್ದಾನಿಲ್ಲ ಅಂತೆಲ್ಲ. ಬಟ್ ನನಗೇನು ಮಾಡಿಲ್ಲ. ಅದು ನಾನು ಅವನಿಗೆಲ್ಲ ಮಾಡಿದ್ದೀನಿ. ಪ್ರತಿಯೊಂದು ಎಲ್ಲಾ ತರ ಮಾಡಿ ಅವನು ನನಗೆ ಅವನು ಮಾಡಿದಾನೆ, ಇವನು ಮಾಡಿದಾನೆ. ನಾವೇನ್ ಮಾಡೋಣ ಅಂದ್ರೆ, ನಾಳೆ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟು ಕರ್ನಾಟಕನ ಬಂದ್ ಮಾಡ್ಬಿಡೋಣ. ಏನಂತೀರಾ? ಎಲ್ಲರ ಮುಂದೆ ಅವಮಾನ ಮಾಡೋದು, ಲೈವ್ ಅಲ್ಲಿ ಬಂದು ಸಿಂಪತಿ ಗಿಡಿಸ್ಕೊಂತೀನಿ ಅಂತೆಲ್ಲ ಮಾತು ಹೇಳೋದು. ಸಿಂಪತಿಯಿಂದ ಬಂದು ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ಯಾರಿಂದ ಬಂದಿದ್ದೀನಿ, ಏನ್ ಮಾಡಿದೀನಿ ಎಲ್ಲ ಗೊತ್ತಿದೆ. ಎಲ್ಲ ಗೊತ್ತಿದ್ದು ಇವನು 50,000 ಫೋನ್ ತಗೊಂಡಿದ್ದಾನೆ, 400 ರೂಪಾಯಿ ರಿಚಾರ್ಜ್ ಮಾಡಿದ್ದಾನೆ. ಆದ್ರೆ ಇವನಿಗೆ ನೆಮ್ಮದಿ ಇಲ್ಲ. ಸೊ ನಿನಗೂ ಕೂಡ ಬ್ರೇಕಪ್ ಆಗಿದೆ ಅಷ್ಟೇ. ನನ್ ಮೂರನೇ ವ್ಯಕ್ತಿ ಮಾತು ಕೇಳ್ಕೊಂಡು ದಿನ ಜಗಳ ಮಾಡೋದು, ದಿನ ನನಗೆ ಕಿರಿಕಿರಿ ಆಗೋದು. ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಮನುಷ್ಯ. ಇವಾಗ ತುಂಬಾ ಬದಲಾಗಿದ್ದಾನೆ. ಸೊ ಅದಕ್ಕೋಸ್ಕರ ಈ ಕೇಸ್ನ ನಾವು ಕುಡುಪಲಿ ವಕೀಲರಿಗೆ ಒಪ್ಪಿಸಬೇಕಾಗಿ ವಿನಂತಿ. ಯಾರು ಏನ್ ಹೇಳಿ ಡೈವರ್ಟ್ ಮಾಡಿದಾರಂತ ಗೊತ್ತಿಲ್ಲ ಜನರೇ. ಯಾರು ಏನ್ ಹೇಳಿ ಡೈವರ್ಟ್ ಮಾಡಿದಾರಂತ ಗೊತ್ತಿಲ್ಲ. ಆದ್ರೆ ನನಗೆ ತುಂಬಾ ಬೇಜಾರಾಗಿದ್ರು ವಿಷಯ ಏನಂದ್ರೆ, ಗುರು ಇನ್ನು ಕೇಸನ್ನೇ ಕೊಟ್ಟಿಲ್ಲ, ಅಷ್ಟು ಬೇಗನೆ ಕುಡುಪಲಿ ವಕೀಲರು ಇವಳಿಗೆ ನ್ಯಾಯ ಇವಳ ಬಗ್ಗೆ ಮಾತಾಡ್ತಾವ್ರು ನೋಡಿ. ಏ ಕಿಪ್ಪಿ ಕೀರ್ತಿ, ಯಾಕೆ ಬಿಡ್ತಿ ಬಾಕಾಗ ತಲೆ ಕೆಡಿಸಿಂತಿ ಬಿಡು. ಜೀವನದಾಗ ಯಾರು ಗಂಡ ಆಗ್ಬೇಕು ಅವ್ರ ಅಕಾರ. ನಿನಗೆ ಮಾಡ್ಕೊಂಡ್ ಹೋಗದಾರ ಯಾರ? ಅಯ್ಯವ್ವ, ನೀನ್ ಏನವ ಇಡೀ ಜಗತ್ನಾಗ ಏನಾರ ಬ್ಯೂಟಿ ಕ್ವೀನ್ ಅಂತಂದ್ರ ನೀನ ಕಿಪ್ಪಿ ಕೀರ್ತಿ. ನನ್ ಜೊತೆ ಬೆಳಿಗ್ಗೆಯಿಂದ ಮಾತಾಡ್ತಿರುವಾಗ ಮಧ್ಯದಲ್ಲಿ ನನ್ನ ಫ್ರೆಂಡ್ ಸುನೀಲ್ ಅಂತ ಇದ್ದಾನೆ. ನನ್ನ ಫ್ರೆಂಡ್ ಅವನು. ನನಗೂ ಅವನು ಯಾವ ಸಂಬಂಧನೂ ಇಲ್ಲ, ಬರೀ ಫ್ರೆಂಡ್ಶಿಪ್ ಅಷ್ಟೇ. ನಾನು ಒಳ್ಳೆ ಫ್ರೆಂಡ್ ಅಷ್ಟೇ, ಲವರ್ಸ್ ಅಲ್ಲ, ನಾವು ಫ್ರೆಂಡ್ ಅಷ್ಟೇ. ನೀವು ಲವರ್ಸ್ ಅಲ್ಲ. ಇಲ್ಲಿ ನೋಡು, ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಎಷ್ಟು ಸೀರಿಯಸ್ ಆಗಿ ತಗೊಂಡವನೇ. ನಾಳೆ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಿದೆ ಅಂತೆ. ಎಲ್ಲರೂ ಶಾಂತ ರೀತಿಯಿಂದ ಇರ್ಬೇಕಂತ್ರಿ, ಯಾರು ಕಾನೂನು ಕೈಗೆ ತಗೋಬಾರ್ದಂತೆ. ನೋಡು ಆಯ್ತಾ? ಇವರೆಲ್ಲ ಇಷ್ಟ ಕಷ್ಟ ಪಡ್ತಿದ್ದಾರೆ, ನೀವೊಬ್ರು. ಹಂಗಾರ ನಾಳೆಯಿಂದ KSRTC ಬಸ್ ಬಂದ್ ರೋಡ್ದಾಗ ಟೈರ್ ಸುಡ್ಬೇಕು, ಇವ್ರು ನ್ಯಾಯ ಸಿಗಲೇಬೇಕು ಅಂತ ಹೋರಾಡತ್ತಾರ ನೋಡ್ರಿಪ್ಪ. ಸುನಿಲ್, ಈ ವಿಡಿಯೋ ಪರವಾಗಿ ನಾನು ಸಾರಿ ಕೇಳ್ತಿದ್ದೀನಿ. ಸೊ ಈ ಸ್ಟೋರಿ ಕೇಳಿ ಕರ್ನಾಟಕ ರಾಜ್ಯದ ಜನರು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಹಾಗಾದರೆ ಮುತ್ತು ಮಾಡಿದ್ದೇನು? ಅದಕ್ಕೋಸ್ಕರ ಈ ಜನರು ಏನ್ ಮಾಡಿದ್ದಾರೆ ಅಂದ್ರೆ, ಈ ಕೇಸನ್ನ CBIಗೆ ಒಪ್ಪಿಸಿದ್ದಾರೆ. ಇದು ಕರ್ನಾಟಕ ಜನತೆಯ ಮನವಿ.